ನಾನು ಮತ್ತು ನನ್ನ ಫ್ರೆಂಡು ಕಾರ್ಗರ್ ಫುಲ್ ಟ್ರಿಪ್ ಮಾಡಿದ್ವಿ. ಅವು ಯಾವ್ಯಾವ ಏರಿಯಾ ಅಂತ ನಿಮಗೆ ಹೇಳ್ತೀನಿ. ಗುರುದ್ವಾರ, ರಾಘವೇಂದ್ರ ಸ್ವಾಮಿ ಮಠ, ಮತ್ತು ಸೆಂಟ್ರಲ್ ಪಾರ್ಕ್, ನಂತರ ಮತ್ತು ಸೆಂಟ್ರಲ್ ಪಾರ್ಕ್ ಏರಿಯಾ, ಗಾಲ್ಫ್ ಏರಿಯಾ, ನೆಕ್ಸ್ಟ್ ಸೆಕ್ಟರ್ ಪಾಂಚಲ್ಲಿ ಮಹಾಲಕ್ಷ್ಮಿ ಟೆಂಪಲ್, ಜಗನ್ಪುರಿ ಟೆಂಪಲ್, ಕ್ರಿಶ್ಚಿಯನ್ಸ್ ಟೆಂಪಲ್, ಚರ್ಚ್. ಸುಮಾರು ಹಾಗೆ ಕಾರ್ಗರ್ 21 ರಾಧಾಕೃಷ್ಣ ಟೆಂಪಲ್, ಎಲ್ಲ ಕಡೆನೂ ಟ್ರಿಪ್ ಮಾಡಿದ್ವಿ. ತುಂಬ ಚೆನ್ನಾಗಿತ್ತು. ಮತ್ತು ನೋಡಿ, ಇವಾಗ ನಾನು ಹೇಗೆ ತೋರಿಸ್ತಿದ್ದೀನಿ, ಇದು ಸೆಂಟ್ರಲ್ ಪಾರ್ಕ್. 300 ಎಕರೆ ಜಾಗದಿಂದ ಕೂಡಿರೋದು. ಔಟ್ ಸೈಡ್ ಮಾತ್ರ ಮೀಡಿಯಮ್ ಅಂತ ತೋರಿಸ್ತೀನಿ. ಒಳಗಡೆ 10 o'clock ಬಂದಿತ್ತು. ಸಾಯದ 11 ಗಂಟೆಗೆ ಹೋದೆ. ಔಟ್ ಸೈಡಿಂದ ಒಂದು ರೌಂಡ್ ಫುಲ್ ಬಂದ್ವಿ. ಆಟೋದಲ್ಲಿ ಬಂದ್ವಿ. ಏಕೆಂದರೆ ನಮ್ಮದು ಗಾಡೀಲಿ ಮಾಡೋಕ್ಕೆ ಆಗಲಿಲ್ಲ, ಡ್ರೈವಿಂಗ್ ಮಾಡೋಕ್ಕೆ ಯಾರು ಇರಲಿಲ್ಲ ಅಂತೇಳಿ ಆಟೋ ತೊಗೊಂಡು ಹೋದ್ವಿ. ಆಟೋ ಮಾಡಿಕೊಂಡು ಅಲ್ಲಿ ಒಂದು ರೌಂಡ್ ಬಂದು ಸೇಮ್ ಇದೇ ಥರ ಪ್ರೊಸೀಜರ್ ಇದೆ. ಇಷ್ಟೊಂದು ಪಕ್ಷಿಗಳಿರ್ತವೆ. ತುಂಬ ಪಕ್ಷಿಗಳು ಊಟ ತಿಂಡಿ ಕಾಳುಗಳು ಅವೆಲ್ಲ ಎಸಿತಾರೆ. ಜೋಳೆಗಳು, ಅಲಸಂದ ಕಾಳು, ಮತ್ತು ಕಡಲೆಕಾಳು ಎಲ್ಲ ಈ ಥರ ಪಕ್ಷಿಗಳಿಗೆ ಧಾನ್ಯಗಳನ್ನು ಹಾಕ್ತಾರೆ. ಅವು ತಿನ್ನಲಿಕ್ಕೆ ಅಂತ ಬಂದು ಕೂತಿರ್ತವೆ ಅಲ್ಲಿ. ಆ ಜಾಗದಲ್ಲಿ ತುಂಬ ಜಿಡಿ ಮಳೆ. ನಾನು ನನ್ನ ಫ್ರೆಂಡು ಇಬ್ಬರು ಕೂಡ ನಾವು ಚೆನ್ನಾಗಿ ಎಂಜಾಯ್ ಮಾಡಿದ್ವಿ. ಕಾರ್ಗರ್ ಫುಲ್, ಇಡೀ ಕಾರ್ಗರೆಲ್ಲ ತುಂಬ ಇನ್ನೂ ಬ್ಯಾಲೆನ್ಸ್ ಇತ್ತು. ಆದರೂ ನಮಗೆ ಎಷ್ಟು ಬೇಕೋ ಅಷ್ಟು ಸುತ್ತಾಡಿದ್ವಿ. ಹಾಗೆ ಫೋಟೋ ಎಲ್ಲ ತಗೊಂಡು ನೇಚರ್ ನೋಡೋಕೆ ತುಂಬ ಖುಷಿ ಆಯಿತು. ಮತ್ತು ಆಟೋದಲ್ಲಿ ಸ್ಟಾಪ್ ಮಾಡಿ ಮತ್ತೆ ಮಧ್ಯೆ ನಾವು ಯಾವ್ಯಾವ ಪ್ಲೇಸ್ಗೆ ಹೋಗ್ತೀವಿ ಅದರಲ್ಲಿ ಆಟೋದಲ್ಲಿ ಹೋಗ್ತಿದ್ವಿ. ಆ ಏರಿಯಾದಲ್ಲೆಲ್ಲ ಮತ್ತೆ ನಾವು ವಿಡಿಯೋ ಮಾಡ್ಕೊಳ್ಳೋದು, ಫೋಟೋ ತೆಗೆಯೋದು, ಈ ಥರ ಮಾಡಿಕೊಂಡು ನಾವು ಅಲ್ಲಿ ತುಂಬ ಜಾಗ ಎಲ್ಲ ನೋಡಿದ್ವಿ ನಾವು. ನೋಡಿ, ಇದೆಲ್ಲ ಫುಲ್ ಸೆಂಟ್ರ್ ಪಾರ್ಕ್ ಏರಿಯಾ, ಮೇಯ್ನ್ ರೋಡ್ ಇದು. ಈ ಪ್ಲೇಸು ತುಂಬ ಚೆನ್ನಾಗಿದೆ ನೋಡಿ. ಮತ್ತು ಸೆಂಟ್ರಲ್ ಪಾರ್ಕ್ ಮುಂಭಾಗ ಬೆಟ್ಟ ಗುಡ್ಡಗಳಿಂದ ಕೂಡಿರ್ತದೆ. ಅದು ತುಂಬ ಚೆನ್ನಾಗಿದೆ ನಿಮಗೆ ನೋಡಲಿಕ್ಕೆ. ನೋಡೋಂಥ ಪ್ಲೇಸು ಕಾರ್ಗರಲ್ಲಿ ತುಂಬ ಪ್ಲೇಸ್ ಇದೆ. ವಾಟರ್ ಫಾಲ್ ಇದೆ. ನೋಡಲಿಕ್ಕೆ ತುಂಬ ಚೆನ್ನಾಗಿದೆ ಆ ಪ್ಲೇಸ್ ಎಲ್ಲ. ನೋಡಿ, ನಿಮ್ಗೆ ಕಾಣ್ತಿರಬಹುದು ಬೆಟ್ಟ ಗುಡ್ಡಗಳು. ಇಲ್ಲೆಲ್ಲ ದೇವಸ್ಥಾನಗಳು ಮುಂದ್ಗಡೆ ಎಲ್ಲ, ಸೆಂಟ್ರಲ್ ಪಾರ್ಕ್ ಮುಂಭಾಗ ಎಲ್ಲ ಆ ಏರಿಯಾ ಎಲ್ಲ ಫುಲ್ ದೇವಸ್ಥಾನಗಳಿಂದ ಕೂಡಿದೆ. ಯಾವ ದೇವಸ್ಥಾನ ಅಂದರೆ ಗುರುದ್ವಾರ ಒಂದು, ಮತ್ತು ಇನ್ನೊಂದು ರಾಘವೇಂದ್ರ ಸ್ವಾಮಿ ದೇವಸ್ಥಾನ, ಇನ್ನೊಂದು ಮತ್ತು ಕಾಳಿ ಮಾತಾ ದೇವಸ್ಥಾನ. ಹೀಗೆ ಸುಮಾರು ದೇವಸ್ಥಾನಗಳು ಅಲ್ಲಿದ್ದಾವೆ. ಮತ್ತು ಇನ್ನೂ ಒಂದು ಹೊಸದಾಗಿ ಯಾವುದೋ ಕಟ್ತಾ ಇದ್ದಾರೆ ನೋಡಿ. ಇದು ಗಲ್ಫ್ ಕೋರ್ಸ್ ಮಾಡ್ತಾರೆ. ಇಲ್ಲಿ ತುಂಬ ಜನರು ಬಂದು ಮೆಂಬರ್ಶಿಪ್ ಆಗಿರ್ತಾರೆ. ನೋಡಲಿಕ್ಕೆ ತುಂಬ ಚೆನ್ನಾಗಿದೆ. ಸಂಜೆ 5 ಗಂಟೆ ಆಯ್ತಂದು ಓಪನ್ ಇತ್ತು. ಆ ಸಮಯದಲ್ಲಂತೂ ನೋಡೋಕ್ಕಾಗಿರೋದಂತೂ ಅಷ್ಟು ಗರ್ದಿ ಇರ್ತದೆ, ಅಷ್ಟು ರಶ್ ಇರ್ತದೆ. ಈ ಜಾಗ ತುಂಬ ವೆಹಿಕಲ್ಸ್ಗಳು ನಿಂತಿರ್ತದೆ. ಸಂಜೆ 5 ಗಂಟೆ ಆದಮೇಲೆ ಓಪನ್ ಇರ್ತದೆ. ರಾತ್ರಿ 11-1 ಗಂಟೆ ತನಕ ಇಲ್ಲಿ ತುಂಬ ಮೆಂಬರ್ಶಿಪ್ ಆಗಿರೋಂಥವ್ರು ತಿನ್ನಲಿಕ್ಕೆ ಎಲ್ಲ ತುಂಬ ಚೆನ್ನಾಗಿದೆ. ತುಂಬ ಇದೆ. ಸೆಂಟ್ರಲ್ ಪಾರ್ಕಿನೇ 300 ಎಕರೆ ಇದೆ ಇದ್ರೂ ಅದ್ರ 3-4 ಇದೆ. ಎಷ್ಟು ಎಕರೆ ಇದೆ ಅಂತಲೇ ಗೊತ್ತಿಲ್ಲ ನೋಡ. ಆ ಕಡೆ ಎಲ್ಲ ಫುಲ್ ಬೆಟ್ಟ ಗುಡ್ಡಗಳು, ವಾಟರ್ ಫಾಲ್. ಮತ್ತು ಆ ಏರಿಯಾಗೆ ಅಲೌಡ್ ಇಲ್ಲ ಹೋಗೋಕ್ಕೆ. ಯಾಕಂದರೆ ಅದು ಊದ್ಕೊಬಿಡ್ತಾರೆ ಒಳಗಡೆ, ಮತ್ತು ಮನುಷ್ಯರು ವಾಪಸ್ ಬರೋದಿಲ್ಲ ಅಂಥ ಚಾನ್ಸಸ್ ಇತ್ತು. ಅದಕ್ಕೋಸ್ಕರ ಆ ಕಡೆ ಅಲೌಡ್ ಇಲ್ಲ ಹೋಗೋಕ್ಕೆ. ಅಲ್ಲೆಲ್ಲ ಫುಲ್ಲು ಬೋರ್ಡಲ್ಲಿ ಬರೆದಿರ್ತಾರೆ ನಮ್ಗಳಿಗೆ ಪ್ರವೇಶ ಇಲ್ಲ ಅಂತ. ಮತ್ತು ಇನ್ನೊಂದು ಅದೇ ಏರಿಯಾದಲ್ಲಿ ತುಂಬ ಪ್ಲೇಸ್ ಇದೆ ಅಲ್ಲಿ ಹೋಗಲಿಕ್ಕೆ. ಮತ್ತು ಅದು ಪಾಂಡವ ಕಡ ಅಂತ ಹೇಳ್ತಾರೆ, ಅಲ್ಲೂ ಕೂಡ ಚೆನ್ನಾಗಿದೆ. ಅದು ಒಂದು ಚೆನ್ನಾಗಿರೋ ಪ್ಲೇಸ್. ಇವಾಗ ಪೊಲೀಸೆಲ್ಲ ಇರ್ತಾರೆ, ಒಳಗಡೆ ಬಿಡೋದಿಲ್ಲ. ಅಲ್ಲಿ ಆ ಗೇಟಲ್ಲೆಲ್ಲ ಕೂತಿರ್ತಾರೆ. ತುಂಬ ಚೆನ್ನಾಗಿದೆ ನೋಡೋಕ್ಕೆ. ಒಂದೊಂದು ಟೈಮು ಫ್ರೀಯಲ್ಲಿ ಬಿಡ್ತಾರೆ, ಒಂದೊಂದು ಟೈಮ್ ಬಿಡೋಲ್ಲ. ಇದಂತೂ ಜಗನ್ಪುರಿ ಟೆಂಪಲ್ಲು ಸೆಕ್ಟರ್ 5 ಕಾರ್ಗರು, ನವಿ ಮುಂಬೈಯಲ್ಲಿ. ನಮಗಂತೂ ಇಷ್ಟ ಆಯಿತು. ದೇವಸ್ಥಾನಕ್ಕೆ ಹೋದ್ವಿ, ಅಲ್ಲೆಲ್ಲ ನಮಸ್ಕಾರ ಮಾಡಿದ್ವಿ, ಫೋಟೋ ತಗೊಂಡ್ವಿ. ಅಲ್ಲೆಲ್ಲ
ಥರ ದೇವರುಗಳಿತ್ತು. ಲಕ್ಷ್ಮಿ, ಸರಸ್ವತಿ, ಗಣಪತಿ, ಅಲ್ಲೆಲ್ಲ ಸುಮಾರು ದೇವರುಗಳಿದೆ. ಜಗನ್ಪುರಿ ಟೆಂಪಲಲ್ಲಿ ತುಂಬ ದೇವರುಗಳು, ತುಂಬ ಚೆನ್ನಾಗಿತ್ತು ನೋಡಲಿಕ್ಕೆ. ಇದು ಕೃಷ್ಣ ಟೆಂಪಲ್ಲು, ರಾಧಾಕೃಷ್ಣ ಟೆಂಪಲ್, ಇಸ್ಕಾನ್ ಟೆಂಪಲ್ ಅಂತ ಹೇಳ್ತಾರೆ. ಅಲ್ಲಿಗೂ ಕೂಡ ವಿಸಿಟ್ ಮಾಡಿದ್ವಿ ನಾವು. ಅಲ್ಲೂ ಕೂಡ ಚೆನ್ನಾಗಿತ್ತು. ಅಲ್ಲೂ ಕೂಡ ಅಲ್ಲಿ ಫೋಟೋ ಅಲೌಡ್ ಇಲ್ಲ, ವಿಡಿಯೋ ಮಾಡೋಕ್ಕೆ ಅಲೌಡ್ ಇಲ್ಲ. ಆದರೂ ಕೂಡ ಇದು ಜಗನ್ಪುರಿ ಟೆಂಪಲ್, ಇದು ಚೆನ್ನಾಗಿತ್ತು. ಇದ್ರಂತೂ ಒಳಗಡೆ ಹೋಗಿ ನಾವು ಪರ್ಮಿಷನ್ ತಗೊಂಡು ವಿಡಿಯೋ ಎಲ್ಲ ಮಾಡ್ಕೊಂಡ್ವಿ, ಫೋಟೋ ತಗೊಂಡ್ವಿ. ತುಂಬ ಚೆನ್ನಾಗಿತ್ತು. ರಾಧಾಕೃಷ್ಣ ಟೆಂಪಲ್ ಮಾತ್ರ ಫೋಟೋ ಅಲೌಡ್ ಇಲ್ಲ. ಅಲ್ಲಿಗೂ ಕೂಡ ಹೋಗಿದ್ವಿ. ಅಲ್ಲಿ ಸುಮ್ಮನೆ ಹೋಗಿ ದರ್ಶನ ಮಾಡ್ಕೊಬಾರ್ದು ಇಸ್ಕಾನ್ ಟೆಂಪಲಲ್ಲಿ. ಬಟ್ ಒಳಗಡೆ ಹೋಗೋಕ್ಕೆ ಅಲೌಡ್ ಇಲ್ಲ. ಅದು ಸೆಕ್ಟರ್ 21 ಸೆಂಟ್ರ್ ಪಾರ್ಕ್ ಬಗಲಲ್ಲಿರೋದು, ಅಂದರೆ ಪಕ್ಕದಲ್ಲಿ. ಇದು ಸೆಕ್ಟರ್ 5 ಇಲ್ಲಿಗೂ ಕೂಡ ನಾವು ಆಟೋ ಮಾಡಿಕೊಂಡೇ ಹೋದ್ವಿ. ಫುಲ್ ಮಳೆ, ಏನು ನೋಡೋಕ್ಕೂ ಬೇಜಾರಾಗುತ್ತೆ. ಆದರೂ ಕೂಡ ದೇವಸ್ಥಾನಕ್ಕೆ ಒಂದು ಸಾರಿ ನಮಸ್ಕಾರ ಮಾಡ್ಕೊಬಂದರೆ ಎಷ್ಟು ಖುಷಿ ಅನಿಸುತ್ತಲ್ವ. ಜಗನ್ಪುರಿ ಟೆಂಪಲ್ ಅಂತೂ ನೋಡೋಕ್ಕೆ ಅಸಾಧ್ಯ, ಅಷ್ಟು ಚೆಂದ ಇದೆ ದೇವಸ್ಥಾನ ಒಳಗಡೆ. ಅಷ್ಟೊಂದು ಕ್ಲೀನ್ ಆ್ಯಂಡ್ ನೀಟ್, ಪವಿತ್ರವಾಗಿದೆ ದೇವಸ್ಥಾನ. ಎಲ್ಲ ದೇವರಲ್ಲೂ ಅಲಂಕಾರ ಮಾಡಿದ್ದಾರೆ. ನೋಡಲಿಕ್ಕೆ ನೋಡಿ, ಆ ಚಿತ್ರದಿಂದ ಎಷ್ಟು ತುಂಬಿದೆ ಅಂತ, ಯಾವ್ಯಾವ ಥರ ಡಿಸೈನ್ ಚಿತ್ರಗಳು ಬೇಕು, ಎಷ್ಟು ಕಲರ್ಫುಲ್ಲಾಗಿದೆ ಅಂತಂದರೆ. ಇದು ಸುಮಾರು 4-5 ವರ್ಷ ಆಗಿದೆ ಕಟ್ಟಿ. ನೋಡಲಿಕ್ಕೆ ಪ್ರತಿಯೊಂದು ಜಾಗದಲ್ಲೂ ಕೂಡ ಇಲ್ಲಿ ಅಲಂಕಾರದಿಂದ ಕೂಡಿದೆ, ಚಿತ್ರದಿಂದ ಕೂಡಿದೆ. ಎಲ್ಲ ಥರ ಅಲ್ಲಿ ಸುಮಾರು ಯಾವ್ಯಾವ ದೇವರುಗಳಿದೆ ಅಂತಂದರೆ ಲಕ್ಷ್ಮೀ, ಸರಸ್ವತಿ, ಎಲ್ಲ ಥರ ದೇವರುಗಳು ಇದೆ ಇಲ್ಲಿ. ಲಕ್ಷ್ಮೀ, ಸರಸ್ವತಿ, ಗಣಪತಿ, ಚಾಮುಂಡೇಶ್ವರಿ, ಎಲ್ಲ ದೇವರು ಕೂಡ, ವೆಂಕಟರಮಣ ಸ್ವಾಮಿ, ಪ್ರತಿಯೊಂದು ದೇವರು ಒಳಗಡೆ ಇದೆ ನೋಡಿ. ಇದು ಜಗನ್ಪುರಿ ದೇವರು. ಇದರೊಳಗಡೆ ಎಲ್ಲ ನೋಡಿ ಎಷ್ಟು ಚಿಕ್ಕ ಪುಟಾಣಿ ದೇವರುಗಳಿದೆ. ನಮಗೆ ಅವ್ರಗಳ ಹೆಸರಂತೂ ಅಲ್ಲಿ ಹಾಕಿಲ್ಲ. ಇಲ್ಲಿ ನೋಡಿ, ಇದು ಗಣಪತಿ ಟೆಂಪಲ್, ಇದು ಒಳಗಡೆನೆ ಗಣಪತಿ ದೇವರು. ಇದು ನೋಡಲಿಕ್ಕೆ ತುಂಬ ಚೆನ್ನಾಗಿದೆ. ಎಷ್ಟೊಂದು ಅಲಂಕಾರದಿಂದ ಮಾಡಿದ್ದಾರೆ ನೋಡಿ. ಎಷ್ಟು ನೀಟ್ ಆ್ಯಂಡ್ ಕ್ಲೀನಾಗಿ ಇಟ್ಟಿದ್ದಾರೆ ದೇವಸ್ಥಾನ, ಅಷ್ಟು ಪವಿತ್ರವಾಗೈತೆ. ಈಗ ಒಂದು ರೌಂಡ್ ನಾನು ವೀಡಿಯೋ ಮಾಡ್ಕೊಬರ್ತೀನಿ, ನೋಡ್ಬೋದು. ಚಿಕ್ಕ ಪುಟಾಣಿ ದೇವ್ರುಗಳನ್ನ ಆರಾಧನೆ ಮಾಡಿದ್ದಾರೆ ನೋಡಿ, ಅಲ್ವಾ. ಎಷ್ಟು ಚೆನ್ನಾಗಿದೆ ನೋಡಿ. ಒಂದು ಚೂರು ಡಸ್ಟ್ ಅನ್ನೋದಿಲ್ಲ, ಅಷ್ಟು ಕ್ಲೀನ್ ಆ್ಯಂಡ್ ನೀಟಲ್ಲಿ ಇಟ್ಟಿದ್ದಾರೆ. ಪ್ರತಿದಿನ ಕ್ಲೀನ್ ಆ್ಯಂಡ್ ನೀಟಲ್ಲಿ ಮಾಡ್ತಾಯಿದ್ದಾರೆ ಅವರು. ಅಷ್ಟು ಸಂಭಾಳಿಕೆಯಿಂದ ಮಾಡ್ತಾಯಿದ್ದಾರೆ ದೇವ್ರನ್ನ. ನಾನು ಸುಮಾರು ವಿಡಿಯೋಗಳನ್ನೆಲ್ಲ ಮಾಡಿಕೊಂಡೆ. ಮಧ್ಯ ಜನರು ಕೂಡ ಭಕ್ತಾದಿಗಳು ಬರ್ತಿದ್ರು. ನಾನು ವಿಡಿಯೋ ಮಾಡೋದ್ರಿಂದ ಪಾಪ ಕ್ರಾಸಾಗಿ ಹೋಗ್ತಿದ್ರು ಅವರು ನೋಡಿ, ಅಲ್ವಾ. ಎಷ್ಟು ಒಂದೊಂದು ಗಲ್ಲಿಲೂ ಕೂಡ ಪುಟಾಣಿ ದೇವರು, ಪ್ರತಿಯೊಂದು ಜಾಗದಲ್ಲೂ ದೇವ್ರಿಗೆ ಬಟ್ಟೆಯಿಂದ ಅಲಂಕಾರ ಮಾಡಿದ್ದಾರೆ. ಒಳ್ಳೊಳ್ಳೆ ಬಟ್ಟೆ ಹಾಕಿ ಅಲಂಕಾರ ಮಾಡಿದರೆ, ಗೊಂಬೆ ಥರ ನೋಡಿ. ನಮಗೆ ಗೊಂಬೆ ಅನಿಸುತ್ತೆ, ಅದು ದೇವ್ರುಗಳು, ಮೂರ್ತಿಗಳವು, ಚಿಕ್ಕ ದೇವ್ರ ಮೂರ್ತಿಗಳು. ಆ ದೇವ್ರ ಹೆಸರುಗಳನ್ನ ಅಲ್ಲಿ ಏನೂ ಬರೆದಿಲ್ಲ. ಆದರೂ ಬರೆದಿದ್ರು ಕೂಡ ಅವ್ರದ್ದು ಒರಿಸ್ಸಾ ಭಾಷೆಯಲ್ಲಿ ಬರೆದಿರ್ತಾರೆ. ಮುಂದ್ಗಡೆ ಜಗನ್ಪುರಿ ಅಂತ, ಏನೋ ಜಗನ್ಪುರಿ ಅಂತ ಬರೆದಿದ್ದಾರೆ. ಇನ್ನೆಲ್ಲ ಅಲ್ಲಿ ಮಧ್ಯೆ ನಮಗೆ ಗೊತ್ತಾಗೋದು ಇಂಗ್ಲೀಷಲ್ಲಿ ಬರೆದಿದ್ದಾರೆ. ಇದು ಹನುಮಂತ ದೇವರು, ಇದು ನೋಡಿ ಆಂಜನೇಯ, ಇದು ವೆಂಕಟರಮಣ ಸ್ವಾಮಿ, ಲಕ್ಷ್ಮೀ, ವೆಂಕಟರಮಣ ಸ್ವಾಮಿ, ಲಕ್ಷ್ಮೀ ದೇವಿ ಇದು ಮಾಡಿರ್ಬೇಕು. ಈ ಥರ ನೋಡಿ, ಎಲ್ಲ ಎಷ್ಟು ಚೆನ್ನಾಗಿದೆ ಅಂದ್ರೆ ತುಂಬ ಚೆನ್ನಾಗಿದೆ. ವಿಡಿಯೋ ಮಾಡ್ಕೊಳಕ್ಕಂತೂ ಪರ್ಮಿಷನ್ ಕೊಟ್ಟರು ನಮಗೆ. ಈ ಥರ ನಾನು ತಿಂಗಳಿಗೊಮ್ಮೆ 15 ದಿನಕ್ಕೊಮ್ಮೆ ಈ ಥರ ದರ್ಶನ ಮಾಡ್ಕೊಬರಕ್ಕೆ ಹೋಗ್ತಿದ್ದೆ. ಒಂದು ತಿಂಗಳ ಹಿಂದೆ ನಾನು ಊರಿಗೆ ಹೋಗಿದ್ನಲ್ಲ, ಅದಕ್ಕೆ ನಾನು ದರ್ಶನ ಮಾಡೋಕ್ಕಾಗಲಿಲ್ಲ. ಮತ್ತು ನನ್ನ ಫ್ರೆಂಡು ನಾನು ಬಂದು ದರ್ಶನ ಮಾಡಿಕೊಂಡು ಹೋಗೋಣ ಅಂದ್ಕೊಂಡು ಬಂದ್ವಿ. ಕಾರ್ಗರಲ್ಲಿ ತುಂಬ ಚೆಂದಾಗಿರೋಂಥ ದೇವಸ್ಥಾನ ಅಂದರೆ ಇದು ಇಸ್ಕಾನ್ ಟೆಂಪಲ್. ಚಿತ್ರದಿಂದನೇ ಬರ ಇದೆ ನೋಡಿ, ಅಷ್ಟೊಂದು ಚಿತ್ರ ನೋಡಿ. ಇದು ತಳಭಾಗದಿಂದ ಮೇಲ್ಭಾಗ ತನಕನೂ ಚಿತ್ರದಿಂದನೇ ಕೂಡಿದೆ. ಇವಾಗ ನಮ್ಮದು ದರ್ಶನ ಎಲ್ಲ ಮುಗಿದು ಕೆಳಗಡೆ ಇನ್ನೊಂದು ಟೆಂಪಲ್ ಐತೆ, ಅಲ್ಲಿಗೆ ಬಂದ್ವಿ. ಇಲ್ಲಿ ಶಿವನ ಟೆಂಪಲ್ ಅಂತ ಹೇಳ್ತಾರೆ ನೋಡಿ. ಇದು ಕೂಡ ತುಂಬ ಚೆನ್ನಾಗಿದೆ. ಕೆಳಭಾಗದಲ್ಲಿ ಊಟ ಭೋಜನಕ್ಕೆಲ್ಲ ರೆಡಿ ಮಾಡ್ತಾರಂತೆ. ತುಂಬ ಚೆನ್ನಾಗಿದೆ. ಇದು ಕೂಡ ನೀಟ್ ಆ್ಯಂಡ್ ಕ್ಲೀನು.
ಇಲ್ಲಿ ಫಸ್ಟ್ ಟೈಮ್ ಇದು ಕೆಳಗಡೆ ನಾನು ಇದು ಮೊದಲನೇ ಟೈಮ್ ಬಂದಿರೋದು, ಆದರೂ ಕೂಡ ತುಂಬ ಚೆನ್ನಾಗಿ ಇದು ಮಾಡಿದ್ದಾರೆ ನೋಡಿ. ಇದು ಮಹಾಲಕ್ಷ್ಮಿ ಟೆಂಪಲ್ಲು. ಮಹಾಲಕ್ಷ್ಮಿ ಟೆಂಪಲ್ ಕೂಡ 12 ಗಂಟೆ ತನಕ ಅಷ್ಟೇ ಇಲ್ಲಿ ಇರೋದು, ಆಮೇಲಿಂದ ಮುಚ್ಚಿಬಿಡ್ತಾರೆ. ಇದು ಔಟ್ಸೈಡ್ ಏರಿಯಾ ನೋಡಿ, ಸೆಕ್ಟರ್ 6 ಕಾರ್ಗರ್ ನವಿ ಮುಂಬೈ. ಇದು ಔಟ್ಸೈಡ್, ಅದೇ ಲೈನ್ ಜಗನ್ಪುರಿನಾಥ ಟೆಂಪಲ್ ಪಕ್ಕದಲ್ಲೇ ಇದು. ಅಂದರೆ ಜಗನ್ಪುರಿ ಟೆಂಪಲ್ ಬಲಭಾಗ ಇದೆ, ಇದು ಎಡಭಾಗ ಇದೆ ನೋಡಿ. ಈಗ ನಾವು ಒಳಗಡೆ ಹೋಗ್ತಿದ್ದೀವಿ. ಸೈಡಲ್ಲಿ ಚಪ್ಪಲ್ ಸ್ಟ್ಯಾಂಡ್ ಇದೆ, ಅಲ್ಲಿ ಬಿಟ್ಬಿಟ್ಟು ಒಳಗಡೆ ಹೋಗಬೇಕು. ಅಮ್ಮನವ್ರನ್ನ ನಮಸ್ಕಾರ ಮಾಡ್ಕೊಂಡ್ವಿ. ತುಂಬ ಅಲ್ಲಿ ಏನು ಒಂದು ಸ್ವಲ್ಪ ಸ್ವೀಟ್ ಇಟ್ಟಿರ್ತಾರೆ, ಮತ್ತು ತೀರ್ಥ ಇಟ್ಟಿರ್ತಾರೆ, ಹಳದಿ ಕುಂಕುಮ ಇಟ್ಟಿರ್ತಾರೆ. ಇವರು ಪಂಡಿತರಿದ್ದರೆ ಅವರು ಕೊಡ್ತಾರೆ, ಇಲ್ಲಾಂದರೆ ನಾವೇ ಕೂಡ ಪ್ರಸಾದ ನಾವು ತೊಗೋಬೋದು. ಹಾಗೆ 3 ಪ್ರದರ್ಶನ ಬಂದುಬಿಟ್ಟು ಈ ಸೈಡೆಲ್ಲ ವೀಡಿಯೋ ಮಾಡ್ಕೋತಾ ಇದ್ದೀನಿ. ಅಲ್ಲಿ ಸತ್ಯನಾರಾಯಣದ ಒಂದು ಫೋಟೋ ಇಟ್ಟಿದ್ದಾರೆ, ಮತ್ತು ಒಬ್ಬರು ಅವ್ರ ಹೆಸರೇನನ್ನು ಮೆನ್ಷನ್ ಮಾಡಿಲ್ಲ ಅಲ್ಲಿ, ಅವರು ಗುರುಗಳು. ಇದನ್ನ ನಡೆಸ್ತಾ ಇರೋರು ಕೇರಳದವರು ಅನಿಸುತ್ತೆ. ತುಂಬ ಮಂದಿ ನಾಮಕರಣ ಮಾಡೋಕ್ಕೆ ಮತ್ತು ಬರ್ತ್ಡೇ ಸೆಲೆಬ್ರೇಷನ್ ಮಾಡಲಿಕ್ಕೆ ಅಂತ ತಿಂಗಳಿಗೊಮ್ಮೆ ಅವ್ರ ಹೆಸರ ಮೇಲೆ ಅರ್ಚನೆ ಇಟ್ಕೋತಾರೆ. ಅರ್ಚನೆ ಮಾಡ್ಸೋಕ್ಕಂತ ಬರ್ತಾರೆ ಅವ್ರ ಹೆಸರಿನ ಮೇಲೆ, ಮತ್ತು ಹೋಮ ಮಾಡಿಸ್ತಾರೆ, ಪೂಜಾ ಪ್ರವಚನಗಳೆಲ್ಲ ನಡೀತದೆ. ತುಂಬ ಚೆನ್ನಾಗಿರುತ್ತೆ. ಅವ್ರದ್ದು ದೇವಿ ವಾರ ಬತ್ತು ಅಂದರೆ, ಮಹಾಲಕ್ಷ್ಮಿ ವಾರ ಬತ್ತು ಅಂದರೆ ಶುಕ್ರವಾರ ತುಂಬ ಪೂಜೆ ಇರ್ತದೆ. ಮತ್ತು ವರ್ಷಕ್ಕೊಮ್ಮೆಂತೂ ಅನ್ನದಾನ ಇರ್ತದೆ, ಪೂಜೆ, ಅದು ಜಾತ್ರೆ ಥರವನ್ನೇ ಮಾಡ್ತಾರೆ. ತುಂಬ ಚೆನ್ನಾಗಿರ್ತದೆ ಇಲ್ಲಿ. ಮತ್ತು ತುಪ್ಪದ ಹೋಮ ಅವೆಲ್ಲ ಏನೇನೋ ಅವರು ಮಾಡಿಸ್ತಾರೆ. ಮತ್ತು ಹೋಮ ಮಾಡ್ಸೋಕ್ಕಂತ ಬರ್ತಾರೆ. ಮತ್ತು ಕೆಲವೊಂದೊಂದು ದೊಡ್ಡ ದೊಡ್ಡ ಪೂಜೆಗಳು ಪ್ರಾರ್ಥನೆ ಮಾಡ್ಕೊಂಡಿರ್ತಾರೆ, ದೋಷಗಳ ಪರಿಹಾರ ಪ್ರತಿಯೊಂದು ಇಲ್ಲಿ ಪೂಜೆ ನಡೀತದೆ. ನಮ್ಮ ಮಕ್ಳಿಗೂ ಕೂಡ ಇಲ್ಲಿ ಬರ್ತ್ಡೇ ದಿನ ಬಂದು ಪೂಜೆ ಮಾಡಿಸಿದ್ವಿ. ತುಂಬ ಚೆನ್ನಾಗಿ ನೋಡ್ತಾರೆ. ನೀವು ಕೂಡ ಹೋಗ್ಬೋದು, ಕಾರ್ಗರಲ್ಲಿರೋಂಥ ಜನ ಹೋಗಿ ಭೇಟಿ ನೀಡ್ಬೋದು. ತುಂಬ ಚೆನ್ನಾಗಿರ್ತದೆ. ಒಳ್ಳೆಯದಾಗಲಿ ಹೇಳ್ಬೋದು. ಮಹಾಲಕ್ಷ್ಮಿ ಒಳ್ಳೇದು ಮಾಡಲಿ, ನಮಗೂ ಕೂಡ ಒಳ್ಳೇದು ಮಾಡಲಿ, ಸರ್ವರಿಗೂ ಒಳ್ಳೇದು ಮಾಡಲಿ ಅಂತ ಹೇಳಿ ನಾನು ಪ್ರಾರ್ಥನೆ ಮಾಡಿಕೊಂಡು, ಈಗ 12 ಗಂಟೆ ಆಯಿತು. ಅದಕ್ಕೆ ದೇವ್ರ ಮಾತಿಗೆ ಒಂದು ಸ್ಪರ್ಧೆ ಹೇಳಿದ್ರು, ಹೋಮ್ ಅಂತೇಳಿ ಒಂದು ಪರ್ದೆ ಹೇಳಿದ್ರು. ಮತ್ತು ನಾವು ಪೂಜೆ ಸಿಕ್ತು. ಮತ್ತು ಔಟ್ಸೈಡ್ ಬಂದು ತುಂಬ ಹೊರಗಡೆ ಸರೌಂಡಿಂಗ್ ಎಲ್ಲ ವೀಡಿಯೋ ಮಾಡ್ಕೊಂಡ್ವಿ. ನೆಕ್ಸ್ಟು ಆಟೋಗೆ ಬುಕ್ ಮಾಡೋಣ ಅಂತ ಬುಕ್ ಮಾಡ್ತಾಯಿದ್ವಿ. ಇವಾಗ ಬುಕ್ ಮಾಡಿಕೊಂಡು ಚರ್ಚ್ ಔಟ್ಸೈಡಿಂದ ನೋಡಿಕೊಂಡು, ಅದೇನೋ ಒಳಗಡೆ ಏನೋ ಅಲವಡಿಲು ಲಾಕ್ ಆಗಿತ್ತಲ್ಲ, ಇನ್ನಲ್ಲೇ ಒಳಗಡೆ ಏನು ಹೋಗಂಗಿಲ್ಲ. ಆಟೋ ಬಸ್ಸು, ಆಟೋಗೆ ಈಗ ಹತ್ಕೊಂಡು ನೆಕ್ಸ್ಟ್ ಇನ್ನೊಂದು ಪ್ಲೇಸ್ಗೆ ಹೋಗಬೇಕು ನಾವು. ಇದು ಶಿವನ ದೇವಸ್ಥಾನ ಅಲ್ಲೇ, ಯಾವುದು ಅಂತಂದರೆ ಜಗನ್ಪುರಿ ಒಳಗಡೆನೇ ಈ ದೇವಸ್ಥಾನ ಇತ್ತು. ಅದರ ಫೋಟೋ, ನಾವು ಫೋಟೋ ಗಿಟ ಎಲ್ಲ ತಗೊಂಡು ಇವಾಗ ನೆಕ್ಸ್ಟು ಇದು ಕೃಷ್ಣ ಟೆಂಪಲ್, ಇದು ರಾಧಾಕೃಷ್ಣ ಇಸ್ಕಾನ್ ಟೆಂಪಲ್. ಇದು ಅಲ್ಲಿಗೆ ಬಂದ್ವಿ, ಅಲ್ಲೂ ಕೂಡ ನೋಡ್ಕೊಂಡ್ವಿ. ಇನ್ನು ಅಲ್ಲೇ ಎಲ್ಲ ಫೋಟೋ ಏನು ತೆಗಿಗಿಲ್ವಲ್ಲ. ನೆಕ್ಸ್ಟು ಮನೆಗೆ ಹೋಗೋಣ ಅಂತ ಬಂದು ಎಲ್ಲ ದೇವ್ರ ದರ್ಶನ ಸೆಕ್ಟರ್ 5 ಆಯಿತು. ಮತ್ತು ನೆಕ್ಸ್ಟ್ ಇದು ಸೆಕ್ಟರ್ 21 ಮತ್ತೆ ಬಂದ್ವಿ. ಸೆಕ್ಟರ್ 20 ಕಾಳಿ ಮಾತಾ ಟೆಂಪಲ್ ಒಳಗಡೆ ಎಲ್ಲ ಕುಂಕುಮ ಅರ್ಚನೆ ಎಲ್ಲ ಮಾಡಿದ್ರು. ಮತ್ತು ಅದು ಮುಗಿಸ್ಕೊಂಡು ನೆಕ್ಸ್ಟ್ ಕೃಷ್ಣ ಟೆಂಪಲ್ಗೆ ಬಂದ್ವಿ. ಕೃಷ್ಣ ಇಸ್ಕಾನ್ ಟೆಂಪಲ್ ಅಂತ ಹೇಳ್ತಾರೆ, ಅಲ್ಲಿ ವಿಡಿಯೋ ಎಲ್ಲ ತೆಗಿಯೋಂಗಿಲ್ಲ. ಔಟ್ಸೈಡ್ದು ಇದು ಮಾತ್ರ ನಾನು ನಿಮ್ಗೆ ಸ್ವಲ್ಪ ಚಿತ್ರ ತೋರಿಸ್ತಿದ್ದೀನಿ. ಮೇಲ್ಛಾವಣಿ ಇದು ಎಷ್ಟು ಚೆನ್ನಾಗಿ ಡ್ರಾಯಿಂಗ್ ಮಾಡಿದ್ದಾರೆ ಅಂದರೆ ಕಲರ್ಫುಲ್ಲಾಗಿ ನೋಡಿ. ಎಷ್ಟು ಫೋನ್ ಪಿನ್ ಪಾಯಿಂಟು ಕೂಡ ಅಷ್ಟು ನೀಟ್ ಆ್ಯಂಡ್ ಕ್ಲೀನಾಗಿ. ಸುಮಾರು 2 ವರ್ಷಗಳಾಯಿತು ಈ ಇಸ್ಕಾನ್ ಟೆಂಪಲ್ ಓಪನ್ ಆಗಿ. ಮುಂದ್ಗಡೆ ದೇವ್ರನ್ನೆಲ್ಲ ನಾವು ವಿಡಿಯೋ ಮಾಡೋಂಗಿಲ್ಲ ಅಂತ CC ಕ್ಯಾಮ್ರಾ ಹಾಕಿದ್ದಾರೆ, ಪೊಲೀಸ್ ಇದ್ದಾರೆ, ವಾಚ್ಮ್ಯಾನ್ಗಳಿದ್ದಾರೆ. ಅಲ್ಲಿ ಯಾವುದೇ ಕಾರಣಕ್ಕೂ ವಿಡಿಯೋ ಮಾಡೋಂಗಿಲ್ಲ. ವಿಡಿಯೋ ಮಾಡಿದ್ರೆ
ಗಲಾಟೆನೇ ಮಾಡಿಬಿಡ್ತಾರೆ. ಅದಕ್ಕೋಸ್ಕರ ನಾವು ಬರೀ ಮೇಲ್ಚಾವಡಿ ನಾನು ಹಿಂಗೆ ಹೋಗ್ಬೇಕಾದ್ರೆ ಹಿಂಗೆ ಫೋಟೋನ ಕ್ಯಾಮ್ರಾನ ಮೇಲಕ್ಕೆ ಹಿಂಗೆ ಹಿಡ್ಕೊಂಡು ಹೋಗ್ತಿರೋದು ಅಷ್ಟೇ, ನೀವು ನೋಡ್ತಾ ಇರ್ಬೋದು. ಹಂಗೂ ಕೂಡ ವಾಚ್ಮ್ಯಾನ್ ಅಂತ ಇದ್ದಾರೆ, ಯಾಕ್ರಿ ಇದು ಮಾಡ್ತೀರಿ ಫೋಟೋ ತೆಗಿತಿದ್ರಿ ಅಂತ ಹೇಳ್ತಾ ಇದ್ದಾರೆ. ನಾನು ತೆಗಿತಿಲ್ಲ ಅಂತ ಸುಮ್ಮನೆ ಹೇಳ್ತೀನಿ. ನಿಮ್ಗೆ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಆಗೋದನ್ನ ಮರಬೇಡಿ. ನೆಕ್ಸ್ಟ್ ವೀಡಿಯೋದಲ್ಲಿ ಹಿಂಗೆ ಸಣ್ಣ ಪುಟ್ಟ ವೀಡಿಯೋ ನಿಮ್ಗೆ ತೋರಿಸ್ತೀನಿ.